ಯಾರು ಬರಂಗಿಲ್ಲ, ಯಾರು ಬಂದ್ರೆ ಏನು ಕೊಡಕ್ಕೆ ಬಿಡ, ಅವ್ರು ಇಲ್ಲಪ್ಪ ಅಂತ ಹೇಳ್ಬಿಡ. ಯಾರು ಬರಂಗಿಲ್ಲ, ಬಂದ್ರಂದ್ರೆ ಟಾಟಾ. ಏನ್ ತಗೊಂಬರಪ್ಪ ನಿನಗ? ಅನ್ನ ಸಾರು ತಗೊಂಬರ್ರಿ. ಆಮ್ ನೋಡಿ ಕೈಯ ಕಾಳ ಅಂತ ಹೋಗ್ಬಿಡ್ತೇಪ. ಹುಷಾರಾ? ಇಲ್ಲ ಮಕ್ಕಳ ಅಮ್ಮನ ಕೂಡ ಕೊಡ್ಲಿ. ನಮ್ ಬೆಳ್ಳಿ ಬಂತು. ಬೆಳ್ಳಿ ಬೆಳ್ಳಿ ಬಾಯ್. ಮೊಸರನ್ನ ಮಮ್ಮಿ ನೀನ್ ಕೂಡ ಬರಾಕತ್ತಗೋ. ಅದು ಬೆಳಿ 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 ಕೊಂದು ಬಿಡ್ಲ ನೀನು? ಹೊರಗಕ್ಕೆ ಇಲ್ಲ ಏನವ? ಹೊರಗಕ್ಕೆ ಟ್ರಿಪ್ ಅಂತೆ ಮಗನ ಮಗಳೇ 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 ಹೊರಗಂಟೆಗ ಇರ್ಲಿ, ಅಮ್ಮ ಇರ್ತಾವ ಮನ್ಯಾಗ. ಬಾಯ್ ಬೆಳಿ. ಬೆಕ್ಕ ಹಿಡ್ಕೋ, ಗಾಡಿ ಬಡ್ಡಿ ಆಗೈತ್ ನೋಡು. ಬಂದ್ ನಾವ್ ಮಾಡ್ಸಿಡಿ ಬೇರೆ ನಮ್ ಗೌರಿ ನೋಡಿಲ್ಲ. ಗೌರಿ ಊರಿಗೆ ಹೋಗ್ಬಿಡ್ತೇವೆ. ಬಾಯ್ ಬಾಯ್ ಬಾಯ್. ಗಾಡಿ ಬಡ್ಡಿ ಬೆಕ್ಕ ಐತಿ ದಡಪ್ಪ. ನೀರ್ ತೋರಿಸ್ರಿ ಪೈಕಟ್. ಗಾಡಿ ಬಡ್ಡಿ ಬೇಕೈತಿ ತಕೋರಿ ಅದನ್ನ. ಫ್ರೆಂಡ್ಸ್, ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಇಲ್ಲ ಅಂಥೇಳಿ ಕಂಟಿನ್ಯೂ ಲಾಗ್ ಬರ್ತಾವೆ. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಪ್ಲೀಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಲೈಕ್ ಮಾಡಿರಿ. ಬರೀ ಹೋಗಿ ಬರೋಣಂತ. ಹಂಗಾದ್ರೆ ಈಗ ನಮ್ದು ಟೈಮ್ 2 ಗಂಟೆ 2 ಗಂಟೆ ಆದ, 2:30 ಆತೇನೋ. ಈಗ ಜರ್ನಿ ಶುರು ಮಾಡಾಕತ್ತೆ. ಇಷ್ಟೊತ್ತಾಗಲೇ ನಾವು ಅಲ್ಲಿ ಇರಬೇಕಿತ್ತು, ಬಟ್ ಎಲ್ಲ ಉಲ್ಟಂ ಪಲ್ಟಿ ಆಗ್ಬಿಡ್ತಾ. ಹಾಗಾಗಿ ಈಗ ಹೊಂಟೇವಿ. ಬರೀ ಹೋಗೋಣಂತ. ನಮ್ಮ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಜರ್ನಿನ ಎಂಜಾಯ್ ಮಾಡೋಣಂತ. ನಮ್ಮ ವಿಠಲ ಅವ್ರಮ್ಮ. ಹಾಂ ಟಾಟಾ ಬಾಯ್ಪ. ಅವಂಗ ನಾನು ವಿಠಲ್ನ ಕರ್ಕೊಂಡು ಹೋಗೋ ಆಸೆ ಇತ್ತು. ಅವಂಗ ಗಾಡಿಯಾಗಿ ಬರಂಗಿಲ್ಲ, ಒಂಚೂರು ಗಾಡಿಯಾಗಿ ಬರಂಗಿಲ್ಲ. ನಾಗ ಹೇಳಿಲ್ಲ ಉಪ್ಪು ನೆಲ್ಲಿಕಾಯಿ ಒಂದಿಟ್ಟು ಖಾರದ ಪೌಡರ್ ಹಾಕಿ ಕುದಿಸಿ ಇಟ್ಕೋರು ಹಳ್ಯಾಗ ಅಂತೇಳಿ. ನನಗೆ ಗಾಡಿ ಆಗಿ ಬರಂಗಿಲ್ಲ ಅಂದ್ರೆ ನನಗಿಂತ ನಮ್ಮ ವಿಠಲ್ಗೆ ಜಾಸ್ತಿ ಆಗಿ ಬರಂಗಿಲ್ಲ ಪಾಪ. ಹಂಗಾಗಿ ಎಲ್ಲಿ ಹೋಗಕ್ಕೆ ಒಲ್ಲೆನ ಅಂತ ನಾವು 10 ಕಿಲೋಮೀಟರ್ ಸಹಿತ ಒಲ್ಲೆ ಅಂತ ನಾವು. ಬಿಟ್ಟು ಟೈಮ್ ಭಾಳ ಬಿಟ್ಟಿಲ್ಲ. ಈಗ ನಾಳೆ ಹುಡುಗರು ಪಣಗರು ಬಂದ್ರೆ ದಾಂದ್ಲೆ ಹಾಕಕ್ ಹೋಗ್ಬೇಡ್ರಿ. ಗಿಡದಾಗ ಹಸಿಕಾಯಿ ಪಾಯಿ ಹರಿಬೇಡ್ರಪ್ಪ. ಹಾ, ದಾಂದ್ಲೆ ಹಾಕ್ಬೇಡ್ರಿ, ಜಗಳ ಮಾಡ್ಬೇಡ್ರಿ. ಹುಷಾರಪ್ಪ ಮನಿ ಕಡೆ. ನಾವು ಈ ಸಡನ್ಲಿ ಪ್ಲಾನ್ ಆತಿದ. ಹೆಂಗೆ ತುರುಕೋದಿಲ್ಲ ಅಂದು ಅರ್ಬಿ 1 ಲೀಟರ್ ನೀಟಾಗಿ ಇಟ್ಕೋಬೇಕಿಲ್ಲ. ಒಟ್ಟಿನಲ್ಲಿ ಎಕ್ಸ್ಟ್ರಾ ಅರ್ಬಿ ಇಟ್ಕೊಂಡೇನಿ. ಚೈನಲ್ಲಿ ಸಿಕ್ಕಾಕೊಂತ ಒಟ್ಟಿನಲ್ಲಿ ಹಂಗ ಮುದ್ದಿ ಮಾಡಿ ಬ್ಯಾಗಲ್ಲಿ ತುರುಕೊಂಡ. ಬ್ಯಾಗಲ್ಲಿ ತುರುಕೊಂಡ ಬಂದ್ಕೊಳ್ಳೇನು ಮತ್ತೆ ಈಗ ನೀರು ಹಾಸಿ ಹೊಂಟೇವಿ. ಬಂದ್ಕೊಳ್ಳೇನು ಮತ್ತೆ ಈಗ ನೀರು ಬಿಡೋ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು ನಾವು. ಉಳ್ಕದ್ದು ನಮ್ಮೂರಿಂದ ಪ್ರಯಾಣ ಶುರುವಾಗಿ ಈಗ ನಾವು ರಾಮದುರ್ಗ ದಾಟ್ಕೊಂಡ ಬಂದೀವಿ. ಇಲ್ಲೇ ಶಿವನ ದೇವಾಲಯ ಐತಲ್ಲ ಮುಂದ್ಗಡೆ ಬರ್ತೈತಿ. ಇವತ್ತಿನ
ಜರ್ನಿ ಲಾಗ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ನಾವು ಎಲ್ಲಿ ಟ್ರಿಪ್ ಹೊಂಟೇವಿ ಎಲ್ಲಿಲ್ಲ ಅಂಥೇಳಿ ಕಂಟಿನ್ಯೂ ವಿಡಿಯೋಸ್ ಬರ್ತಾವೆ. ಒಂದು 4-5 ವಿಡಿಯೋಸ್ ಈ ವಾರ ಟ್ರಿಪ್ ಲಾಗ ಬರ್ತಾವೆ. ಒಂದು 4 ದಿನ ಟ್ರಿಪ್ ಹೋಗೋ ಪ್ಲ್ಯಾನ್ ಮಾಡ್ಕೊಂಡು ಹೊಂಟೇವಿ. ನೋಡೋಣಂತ ಹೆಂಗೆಲ್ಲ ಆಕೈತಿ ನಮ್ಮ ಟ್ರಿಪ್ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನಿಲ್ಲ. ನಿಮ್ಮ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೂ ಶೇರ್ ಮಾಡಿರಿ. ನಾವೀಗ ರಾಮದುರ್ಗದಿಂದ ಮುಂದೆ ಇಲ್ಲೇ ಮುಳ್ಳೂರು ಘಾಟ್ ಬರ್ತೈತಿ. ಮುಳ್ಳೂರು ಘಾಟಲ್ಲಿದೆ ನೋಡ್ರಿ. ಇಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತೈತಿ. ಮಳೆಗಾಲ ಟೈಮಲ್ಲಿ ಆದರೆ ಇನ್ನೂ ಖುಷಿ, ಯಾಕಂದರೆ ಜರಿ ಹರಿತಿರ್ತಾವೆ, ಗುಡ್ಡ ಅಲ್ಲ, ಜರಿ ಎಲ್ಲ ಹರಿತಿರ್ತಾವೆ. ಅದನ್ನು ನೋಡ್ಕೊಂಡು ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೊಳಕ್ಕಂತೂ ಮಸ್ತ್ ಅಂದ್ರೆ ಮಸ್ತ್ ಐತಿ ಇದು ಪ್ಲೇಸ್. ಅಲ್ಲಿ ಮುಂದೇನು ಗ್ರೀನರಿ ಕಾಣಿಸ್ತೈತಲ್ಲ, ಅಲ್ಲಿ ಕೊಳ್ಳ ನೋಡ್ರಿ, ಅದು ದೊಡ್ಡ ಕೊಳ್ಳ ಐತಿ. ಹಂಗೆ ಮುಂದ್ಗಡೆ ನಾವು ಹೋದಾಗ ನಮ್ಗೆ ನಾನು ಹಿಂದ್ಗಡೆ ಲಾಗಲ್ಲೂ ಶೇರ್ ಮಾಡೇನಿ. ರಾಮತೀರ್ಥ ಅಂತೇಳಿ ಶಿವನ ದೇವಾಲಯ ಐತಿ. ರಾಮ ಲಕ್ಷ್ಮಣರು ಬಂದು ಹೋಗಿರೋ ಸ್ಥಳ ಅಂತ ಹೇಳ್ತಾರೆ. ದೇವಾಲಯನ ಕಟ್ಟ್ಯಾರ ಅಲ್ಲಿ. ಹಂಗೆ ನಮ್ದು ಇಲ್ಲಿಂದ ಇನ್ನು ಜರ್ನಿ ಶುರು. ನಮ್ಮ ಯಜಮಾನ್ರು ನೆಲ್ಲಿಕಾಯಿ ತಿನ್ಕೋ ಅಂತ ಡ್ರೈವ್ ಮಾಡಕತ್ತಾರ ನೋಡ್ರಿ. ನೆಲ್ಲಿಕಾಯಿ ನಾನು ತಿನ್ಬೇಕು ಆ್ಯಕ್ಚುಲಿ, ಅವ್ರು ತಿನ್ನಕತ್ತಾರ. ನಾವು ಟ್ರಿಪ್ ಹೋಗೋ ಪ್ಲ್ಯಾನ್ ಅಡ್ವಾನ್ಸನ್ನ ಮಾಡ್ಕೊಂಡಿದ್ವಿ. ನಿಮ್ಗೆಲ್ಲರಿಗೂ ಗೊತ್ತು, ನಮ್ಮ ಮಾವಾಗ ಆರಾಮಿರಲಿಲ್ಲಲ್ಲ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಅದರಿಂದಾಗಿ ಎಲ್ಲನೂ ಉಲ್ಟಾ ಪಲ್ಟೆ ಆಯ್ತು. ನಾವು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗಬೇಕು, ಹಂಗೆ ಎಂಜಾಯ್ ಮಾಡಬೇಕು, ಹಿಂಗೆ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಯಾವುದೂ ಆಗಲಿಲ್ಲ. ಇವಾಗ ನಾವು ಅಂದ್ಕೊಂಡಿರೋ ಗೋವಾಕ್ಕೆ ಹೋಗ್ಬೇಕಂತ ನಾವು ಏನು ಅಂದ್ಕೊಂಡಿದ್ವಿಲ್ಲ, ಗೋವಾಕ್ಕೆ ಹೋಗೋದು ಕ್ಯಾನ್ಸಲ್ ಆಯ್ತು. ಹಂಗಾದ್ರೆ ಗೋವಾಕ್ಕೆ ಹೋಗೋದು ಕ್ಯಾನ್ಸಲ್ ಆದರೆ ಎಲ್ಲಿಗೆ ಹೊಂಟೇವೆ ಅಂಥೇಳಿ ನೀವು ಕೆಲವರಿಗೆ ಕ್ಯೂರಿಯಾಸಿಟಿ ಇರ್ಬೋದೇನೋ. ಬಟ್ ಕೆಲವರಿಗೆ ಗೊತ್ತೈತಿ ನಾನು ಎಲ್ಲಿ ಟ್ರಿಪ್ ಹೋಗಿ ಬಂದೇವೆ ಅಂಥೇಳಿ, ಹೋಗ್ಯೇವೆ ಅಂಥೇಳಿ. ನಾವಿಲ್ಲಿ ಜರ್ನಿ ಮಾಡಬೇಕಾದ್ರೆ ನಾವು ಹೆಂಗೆ ಅಂತಂದ್ರೆ 4-5 ಜನ ಹಿಂಗೆ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂದ್ರೆ, ನಮ್ಮ ಕಡೆ ಉತ್ತರ ಕರ್ನಾಟಕ ನಾವು ಮಂದಿ ಹೆಂಗಂತಂದ್ರೆ ಸ್ನ್ಯಾಕ್ಸು, ಸ್ವೀಟ್ ರೆಸಿಪಿ ಎಲ್ಲನೂ ಮಾಡ್ಕೊಂಡಿರ್ತೇವೆ. ನಮ್ಗೆ ಹೊರಗಡೆ ಊಟ ಅಷ್ಟೊಂದು ಸಜ್ಜಾಗಂಗಿಲ್ಲ. ಮತ್ತು ರೊಟ್ಟಿ ಐತಿ ಬೇಕಲ್ಲ, ರೊಟ್ಟಿ ಚಟ್ನಿ ಇದನ್ನೆಲ್ಲನೂ ಮಾಡ್ಕೊಂಡಿರ್ತೇವೆ. ನಾನು ಹಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ನಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನಂತಂದ್ರೆ ಕ್ಯಾನ್ಸಲ್ ಆಗಿ ಲಾಸ್ಟ್ ಇಲ್ಲ ಹೋಗೋಣ, ನಮ್ಮ ಮನೆಯವ್ರು ಅಲ್ಲಿ ಹೋಗಲಿಲ್ಲ ಅಂದ್ರೆ ಏನಾಯಿತು, ಇಲ್ಲಾದರೂ ಹೋಗೋಣ ಅಂಥೇಳಿ ಅಂತಂದ್ರೆ, ಈಗ ಯಲ್ಲಮ್ಮಗುಡ್ಡದ ಜಾತ್ರೆ ಅಲ್ರಿ. ಹಾಗಾಗಿ ಬಂದ ಹುಣ್ಣಿಮೆಯಿಂದನೇ ಶುರು ಆಕ್ಕೈತಿ. ಹಾಗಾಗಿ ಬಂಡಿಗಳು, ಗಾಡಿಗಳು ಸಿಕ್ಕಾಪಟ್ಟಿ ರೋಡ್ ಮುಂದಂತರೂ ಭಾಳ ಅಂದ್ರೆ ಭಾಳ ಏನಂತಂದ್ರೆ ರಶ್ ಇತ್ತು. ಅದನ್ನೆಲ್ಲ ದಾಟ್ಕೊಂಡು ನಾವು ಬರ್ಬೇಕಾದ್ರೆ ನಮ್ಗೆ ನಾವು ಅಂದ್ಕೊಂಡಿರೋ ಟೈಮಿಗೆ ತಲುಪಕ್ಕೆ ಆಗಲಿಲ್ಲ. ಇಲ್ಲಿ ಮುಂದ್ಗಡೆ ನೋಡಿ, ಮುಂದ್ಗಡೆ ಅಂತೂ ಸ್ವಲ್ಪ ಟ್ರಾಫಿಕ್ ಆತಂತ ಅನಿಸ್ತೈತಿ. ಯಾಕಂದ್ರೆ ರೋಡ್ ಹತ್ತಿ ಮತ್ತು ಅಲ್ಲಿ ಆ ಕಡೆ ಈ ಕಡೆ ಹೋಗಿ ಬರೋರು ಗಾಡಿ ಎಲ್ಲ ತರಬಿರ್ತಾರಲ್ಲ, ಹಾಗಾಗಿ ಹೋಗೋಕೆ ಬರೋಕೆ ಅನುಕೂಲ ಆಗಂಗಿಲ್ಲ. ನಮ್ಮ ನೆಲ್ಲಿಕಾಯಿ ತೊಗೊಂಡಿದ್ರು, ಒಂದು 7-8 ಅಷ್ಟು ನೆಲ್ಲಿಕಾಯಿ ಹರ್ಕೊಂಡಿದ್ರು. ನೆಲ್ಲಿಕಾಯಿ ತಿನ್ಕೊಂತ ನಮ್ಮ ಮನೆಯವ್ರು ಏನು ಮಾಡಿದಾರೆ ಅಂದ್ರೆ, ಜರ್ನಿ ಮಾಡಾಕತ್ತಿದ್ರು. ನಾನು ಹುಡುಗರಿಗೆ ಅದನ್ನೇ ಹೇಳಿದೆ, ಹರ್ಕೋರಿ ಬೇಕಾದ್ರೆ ಅಂತೇಳಿ. ಒಲ್ಲೆ ಅಂತಂದ್ರೆ, ಇಲ್ಲಿ ಮುಂದ್ಗಡೆ ಕಾರ್ ಐತ್ರಿ. ಈ ಕಾರಲ್ಲಿ ಒಂದು 3-4 ಸಣ್ಣ ಪಾಪುಗಳಿದ್ದು, ಸಣ್ಣವ್ರು ಅಂತಂದ್ರೆ 5-6 ವರ್ಷದವ್ರತಿ. ನಮ್ಮ ಮನೆಯವ್ರು ಅವ್ರು ನೋಡಿ ಸ್ಮೈಲ್ ಮಾಡಿದ್ರು. ಅವ್ರು ಮತ್ತೆ ಈ ಕಡೆ ನಮ್ಮ ಮನೆಯವ್ರು ನೆಲ್ಲಿಕಾಯಿ ಕೊಟ್ಟರು, ತೊಗೊಂಡ್ರು. ಅವ್ರ ಮಮ್ಮಿನ ಕೇಳಿ ಅವ್ರು ನೆಲ್ಲಿಕಾಯಿ ತೊಗೊಂಡು ಅವ್ರು ಹೋಗೋವರೆಗೂ ನಮ್ಗೆ ಬಾಯ್ ಮಾಡಿದ್ರು. ಎಷ್ಟು ಖುಷಿ ಆಯ್ತು. ಅದ್ರ ನಂತರ ಮುಂದೆ ನಾವು ಇಲ್ಲೇ ಬಜ್ಜಿ ಬಜ್ಜಿ ತಿನ್ಕೊಂತ ಜರ್ನಿನ ಅಂದರೂ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಾಕತ್ತೇವಿ. ಎಂಜಾಯ್ ಮಾಡ್ಕೊತನ ಹೊಂಟೇವಿ. ನೀವು ಆ ವಿಡಿಯೋನ ಪೂರ್ತಿ ನೋಡಿದ್ರಂದ್ರೆ ಖಂಡಿತ ನಿಮ್ಗೆಲ್ಲರಿಗೂ ಗೊತ್ತಾಕೈತಿ. ಇಲ್ಲಿ 2 ಪ್ಲೇಟ್ ಬಜ್ಜಿ ತೊಗೊಂಡಿನವ, 1 ಪ್ಲೇಟಿಗೆ 2 ಬಜ್ಜಿ. ಮತ್ತು ಅದ್ರೊಳಗೆ ಹಂಗೆ ಸಪ್ಪನ್ ಚುಮ್ಮರಿ ಕೊಟ್ಟಿದ್ರು. ಖಾರ ಚುಮ್ಮರಿ ಏನು ಕೊಟ್ಟಿರಲಿಲ್ಲ. ನಾನು ಚುರ್ಮರಿ ಖಾರ ಹಚ್ಚಿದ್ನಿ. ನಮ್ಮ ಹುಡುಗರಲ್ಲೇ ಸ್ವಲ್ಪ ತಿಂದ್ರು, ಅವ್ರು ಖಾರ ಹಚ್ಚಿದ್ದು. ನಾನು ಇಲ್ಲಿ ಮಾತಾಡಬೇಕಾದ್ರೆ ಏನಾಗೈತೆ ಅಂದ್ರೆ, ಸಾಂಗ್ ಹಚ್ಚಿರ್ತಾರಲ್ಲ, ಅದು ಕಾಪಿರೈಟ್ ಕ್ಲೇಮ್ ಬಿತ್ತು. ಮತ್ತು ಅದು ಹಾಗಾಗಿ ಅದನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡಾಕತ್ತೀನಿ. ಸ್ವಲ್ಪ ಸಾಂಗ್ ಎಲ್ಲಾದರೂ ಕೇಳಿಸ್ತಂದ್ರೆ ಕಾಪಿರೈಟ್ ಕ್ಲೇಮ್ ಬಿದ್ದುಬಿಡ್ತೈತೆ ನಮ್ಗೆ. ಹಾಗಾಗಿ ಚಾನಲ್ಗೆ ದೊಡ್ಡ ಹೊಡೆತ ಬೀಳೋ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ, ಯಾಕಂದ್ರೆ ನಾವು ಸಾಂಗ್ ಕೇಳ್ಕೊತ ಜರ್ನಿನ ಎಂಜಾಯ್ ಮಾಡಾಕತ್ತಿದ್ವಲ್ಲ, ಆ ಮೂಡಲ್ಲಿ ನಮ್ಗೆ ಅದು ಗೊತ್ತೇನೇ ಆಗಲಿಲ್ಲ. ಇದು ಸಾಂಗ್ನ ಬಂದ್ ಮಾಡಿ ನಾನು ಮಾತಾಡ್ಬೇಕನ್ನೋದು. ಬಟ್ ಜರ್ನಿ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಾಕತ್ತೀವಿ ನಾವಂತರೂ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ. ನಾವು ಎಲ್ಲೇ ಹೋಕ್ಕೇವಿ ಅಂತೇಳಿ ಖಂಡಿತ ನಿಮ್ಗೆ ಗೊತ್ತು. ನಾವೀಗ ಪಾನಿಪುರಿ, ಗೋಬಿ, ಸೇವ್ ಪುರಿ ತಿನ್ನಕಂತೇಳಿ ಇಲ್ಲೇ ನಿಂತಿರೋದು. ಏನಾದ್ರು ಬೇರೆ ತೊಂದರೆ ಅದ್ರ ಶಿವ ಕುಳಿತಿತ್ತು. ನಾವು ಇದನ್ನು
इधर से कितना ನಾವೀಗ ಧಾರವಾಡಕ್ಕೆ ಬಂದಿಂದ ಏನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತೆ ಜರ್ನಿ ಶುರು ಮಾಡಿದಾರೆ ಅಂತಂತೇಳಿ ಇಲ್ಲಿ ಬಂದೀವಿ. ನಮ್ಮ ಮನೆಯವ್ರು ಏನಾದ್ರು ತಿನ್ನೋರು ಅಂತಿರ್ಬಾರ್ದು ಅಂತಂದ್ರೆ ನಿಮ್ಗೆ ಏನು ಬೇಕು ನೋಡಿ ಅದನ್ನು ತೊಗೊರಿ ಅಂತಂದೀವಿ. ನಾವಿಲ್ಲೇ ಒಂದೊಂದು ಪ್ಲೇಟ್ ತೊಗೊಂಡ್ವಿ. ಅವ್ರಿಗೆ ಗೋಬಿ ಗೋಬಿ ಅಂದ್ರೆ ನೀವು ಒಂದು ಪ್ಲೇಟ್ ತೊಗೊರಿ, ಶೇರ್ ಮಾಡ್ಕೊಂಡು ತಿನ್ರಿ, ನಾವೊಂದು ಪ್ಲೇಟ್ ತೊಗೋತೇವೆ, ನಾವು ಶೇರ್ ಮಾಡ್ಕೊಂಡು ತಿಂತೇವೆ ಅಂತ ಹೇಳಿದ್ವಿ. ನಮ್ಮ ಮನೆಯವ್ರಿಗೆ ಸೇವ್ ಪುರಿ ಇಷ್ಟ ಆಗ್ತೈತಿ. ಇಲ್ಲಿ ನೋಡಿ ಸೇವ್ ಹೆಂಗೆ ಹಾಕ್ಬಿಡ್ತಾರೆ. ನಮ್ಮ ಕಡೆ ಏನು ಮಾಡ್ತಾರೆ ಅಂತಂದ್ರೆ ಲೋಕಾಪುರದಲ್ಲಿ ಪೂರ್ತಿ ಅವನ್ನ ಸಣ್ಣ ಮಾಡಿರ್ತಾರೆ, ಮುರಿದಿರ್ತಾರೆ ಕೈಲೇ ಮಾಡಿದ್ದ ಅದ್ರೊಳಗೆ ಹಾಕ್ಕೊಡ್ತಾರೆ. ಬಟ್ ಈ ಕಡೆ ಹೆಂಗಂತಂದ್ರೆ ಮುರಿದಿರಂಗಿಲ್ಲ, ಅವ್ನ ಕೈಲಿ ಹಂಗೆ ಇರ್ತಾವೆ. ಅಯ್ಯೋ ಹಿಂಗೆ ಕೊಡ್ತಾರೆ ಇಲ್ಲ ಅಂತೇಳಿ ಅನ್ಕೊಂತ ನಮ್ಮ ಮನೆಯವ್ರು ತಿನ್ನಾಕತ್ತಿದ್ರು. ನಾವಿಲ್ಲಿ ಒಂದೊಂದು ಪ್ಲೇಟ್ನ ಯಾಕೆ ತೊಗೊಂಡ್ವಿ ಅಂತಂದ್ರೆ ಯಾಕಂದ್ರೆ ನಾವು ಬೇರೆ ಕಡೆ ಹೋದಾಗ ಅದು ನಮಗೆ ಈ ಕಡೆ ನಮ್ಮ ಕಡೆ ರುಚಿ ನಮ್ಗೆ ಇಷ್ಟ ಆಗಿರ್ತೈತಿ. ಆ ಕಡೆ ಕೆಲವೊಂದು ಕಡೆ ಹೆಂಗಂತಂದ್ರೆ ನಮ್ಗೆ ಅಷ್ಟು ಪಾನಿಪುರಿ ಆಗಲಿ ಸೇವ್ ಪುರಿ ಆಗಲಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಹಾಗಾಗಿ ಮತ್ತು ರುಚಿ ಅನಿಸಿದ್ರೆ ಮತ್ತೊಂದು ಪ್ಲೇಟ್ ತೊಗೊಳಕ್ಕೆ ಬರ್ತೈತೆ ಅಂತೇಳಿ, ಇಲ್ಲಾಂದ್ರೆ ಮತ್ತು ನೆಕ್ಸ್ಟ್ ಸ್ಟಾಪಲ್ಲಿ ಏನಾದರೂ ಅಲ್ಲಿ ಸ್ಪೆಷಲ್ ಇತ್ತಂದ್ರೆ ಅಲ್ಲಿ ಸ್ವಲ್ಪ ತಿನ್ಕೊಂಡ್ರೆ ಆತ ಲೈಟಾಗಿ ಅಂಥೇಳಿ. ಯಾಕಂದ್ರೆ ನಾವು ಮಧ್ಯಾಹ್ನ ಊಟ ಮಾಡ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡಾಕತ್ತಿದ್ವಿ. ಇಲ್ಲಿ ಧಾರವಾಡಕ್ಕೆ ಬರ್ಬೇಕಾದ್ರೆ ಟೈಮ್ 3 ಗಂಟೆ ಏನೋ ಅಷ್ಟಾಗಿತ್ತು. ಮಧ್ಯಾಹ್ನ ಊಟ ಅಂತಂದ್ರೆ ಅಲ್ಲಿ 1 ಗಂಟೆಗೆ ಮಾಡಿದ್ವಿ. ಆಮ್ಯಾಗ ಮಧ್ಯ ದಾರಿಯಲ್ಲಿ ಅವರು ಚುರ್ಮರಿ ತಿಂದ್ರೆ ಮತ್ತು ಹಂಗೆ ಒಂದು ಪ್ಲೇಟ್ ಬಜ್ಜಿ ತಿಂದೀವಿ. ನಮ್ಮ ಮನೆಯವ್ರಿಗೆ ಹೆಂಗೆ ಅಂತಂದ್ರೆ ಜರ್ನಿ ಮಾಡಬೇಕಾದ್ರೆ ಏನಾದರೂ ತಿನ್ಕೊ ಜರ್ನಿ ಮಾಡೋಣ ಅಂತೇಳಿ ಅವ್ರು ಹೇಳ್ತಾರೆ. ಬಟ್ ನನಗೆ ಗೊತ್ತಲ್ರಿ ಕಾರೊಂದು ಆಗಿ ಬರೋಂಗಿಲ್ಲ, ಹಾಗಾಗಿ ನಾನು ಹೆವಿ ರಿಸ್ಕ್ ತೊಗೊಳಕ್ಕೆ ಹೋಗಂಗಿಲ್ಲ. ಆದರೂ ಅವ್ರಿಗೆ ಬೇಜಾರಾಕೈತೆ ಅನ್ನೋ ಒಂದು ರೀಸನ್ನಿಂದಾಗಿ ನಾನು ತೊಗೊಂಡು ತಿಂತಿರ್ತೀನಿ. ಮತ್ತೆಲ್ಲ ಅವರು ಜೋಗಮ್ಮ ಅಂತ ಅನಿಸ್ತೈತೇನೋ, ಅವ್ರು ಬಂದು ಹಿಂಗೆ ನಮ್ಮ ಮನೆಯವ್ರ ಹತ್ರ ರೊಕ್ಕ ಕೇಳಿದ್ರೆ ಚೇಂಜ್ ಒಂದಿರಲಿಲ್ಲ. ರೊಕ್ಕ ಇಲ್ಲ, ಬೇಕಾದ್ರೆ ಇಲ್ಲಿ ಏನಾದರೂ ತಿಂತೇನೆ ಅಂದ್ರೆ ತಿನ್ನಿರಿ ಅಂತಂದ್ರೆ ಮತ್ತು ಅವ್ರಿಗೆ ಮತ್ತು ಇದು ಸೇವ್ ಪುರಿ ಅವ್ರಿಗೆ ಕೊಡಿಸಿದ್ವಿ. ಅವ್ರ ಯಾವ ಊರು ಏನು ಅಂಥೇಳಿ ಹಿಂಗೆ ಕೇಳ್ಕೊತಿದ್ರು. ಇವ್ರು ನಿಮ್ಮ ಮಕ್ಕಳನ್ನ ಹಂಗೆ ಹಿಂಗೆ ಅಂತಂದ್ರೆ ಇಲ್ಲ ನಮಗಿನ್ನೂ ಮಕ್ಕಳಾಗಿಲ್ಲ, ಮೈದನ ಮಗಳು ಮತ್ತು ಅಣ್ಣನ ಮಗಳು ಅಂತ ಹಿಂಗೆ ಹೇಳಿದ್ವಿ ನಾವು. ಹೇಳಂತಲೇ ಅವ್ರು ನಿಮ್ಗೊಂದು ವರ್ಷ ತುಂಬಿಡದ ಹೆಣ್ಣು ಮಗು ಆಗಲಿ ಅಂತ ಹೇಳಂತಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗಂದ್ರೂ. ಅಂದ್ರೆ ನಾವು ಬಯಸೋದು ಹೆಣ್ಮಗುನ, ನಮ್ಗೆ ಹೆಣ್ಮಗು ಒಂದು ಆದರೂ ಸಾಕಪ್ಪ, ನಮ್ಗೆ ಸೆಕೆಂಡ್ ಬೇಬಿ ಬ್ಯಾಡ ಅಂತಲೇ ನಾವು ಅಂದ್ಕೊಳ್ಳೋದು, ನಾನಾಗಲಿ ನಮ್ಮ ಮನೆಯವರಾಗಲಿ. ಕೆಲವ್ರಿಗೆ ಗಂಡು ಮಕ್ಕಳು ಅಂತಂದ್ರೆ ಇಷ್ಟ ಇರ್ತೈತಿ, ಆದರೆ ಬಟ್ ನಮಗೆ ಹೆಂಗೆ ಅಂತಂದ್ರೆ ಹೆಣ್ಮಗು ಅಂತಂದ್ರೆ ಇಷ್ಟ. ಬಟ್ ನಮಗೆ ಬೇಕಾಗಿರೋದನ್ನು ಅವ್ರು ಆಶೀರ್ವಾದ ಮಾಡಿದಾರಲ್ಲ ನೋಡಿರಿ. ನಾವು ಬರೀ ಒಂದು ಪ್ಲೇಟ್ ಅವ್ರಿಗೆ ಸೇವ್ ಪುರಿ ಕೊಡ್ಸಿದ್ದಕ್ಕಾಗೆ ಅವ್ರ ಮನಸಾರೆ ಎಷ್ಟೊಂದು ಹರಸಿದ್ರೆ ಅದು ಈಡೇರ್ತೈತೆ ಬಿಡತೈತೆ ಸೆಕೆಂಡರಿ. ಬಟ್ ಅವ್ರ ಪ್ರೀತಿಯಿಂದ ಹೇಳ್ತಾರಲ್ಲ ಅದು ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತೈತಿ. ನಾವು ಇಲ್ಲಿ ನಿಂತೀವಿ, ನಮ್ಮ ಮನೆಯವ್ರ ಚಹಾ ಕುಡಿಬೇಕಂತ ಅನ್ಸಾಕತ್ತೆ. ಇಲ್ಲಿ ಚಹಾ ಇದ್ದಿರ್ಕಿಲ್ಲ, ಆಚೆ ಕಡೆ ಹೋಗಿ ಈ ಚಹಾ ಕುಡಿಯಾಕಂತ ಹೋದ್ರೆ. ಟೀ ಲವರ್ ಯಾರೆಲ್ಲ ಅದಿರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಕೆಲವ್ರಿಗೆ ಹೆಂಗಂತಂದ್ರೆ ಟೀ ಕುಡ್ದಾಗನ ಸಮಾಧಾನ, ಕಾಫಿ ಕುಡ್ದಾಗನ ಸಮಾಧಾನ ಅಂತ ಅನಿಸ್ತೈತಿ. ನಮಗೆ ಬೇಕಂತನೇನಿಲ್ಲ. ನಮ್ಮ ದೇವಿ ಅದು ಬ್ಲ್ಯಾಕ್ ಟೀ ಕುಡಿತಾಳೆ, ಹಾಲಿನ ಚಹಾ ಕುಡಿಯೋದೇ ಇಲ್ಲ. ನಮ್ಮ ಕೀರ್ತಿ ಚಹಾ ಕುಡಿತಾಳೇನಿಲ್ಲ ಅಷ್ಟೊಂದು ನನಗೆ ಗೊತ್ತಿಲ್ಲ. ಆಕೆ ಒಲ್ಲೆ ಅಂತಂದ್ರೆ ನನಗೆ ಜರ್ನಿ ಮಾಡ್ಬೇಕಾದ್ರೆ ನಾನಂತರೂ ತಿನ್ನೋದು ಸ್ವಲ್ಪ ಇನ್ನೂ ಕಡಿಮೆ. ಅಂಥದ್ರೊಳಗೆ ಚಹಾ ಕುಡಿದಂತಂದ್ರೆ ಚಹಾ ಕುಡ್ದಾಗ ಇಮಿಡಿಯೇಟ್ಲಿ ನಂಗೆ ಪಿತ್ತ ಆಗಿಬಿಡ್ತೈತಿ. ಹಾಗಾಗಿ ನಾನು ಚಹಾ ಏನು ಕುಡಿಯೋಕೆ ಹೋಗಂಗಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲೇ ನಿಂತೀವಿ. ನಿಮ್ಗೆ ಬೇಕಾದ್ರೆ ಇನ್ನೊಂದು ಪ್ಲೇಟ್ ತೊಗೊಂತ ತಿನ್ನಿರಿ ಅಂತ ಹೇಳಿ ಹೋಗಿದ್ರು ಅವ್ರು ನಮ್ಮ ಮನೆಯವ್ರು. ಎಲ್ಲ ಬೇಡ ಅಂತಂದು ನಾವು ಅಷ್ಟು ತಿಂದು ಅವ್ರ ಬಗ್ಗೆ ಹೇಳಾಕತ್ತಿದ್ದೆ ನಾನು. ಅಲ್ಲೆಲ್ಲ ಫುಲ್ ಗಾಡಿ ಹೋಗೋದು ಬರೋದು ಸೌಂಡ್ ಇತ್ತಲ್ಲ, ಹಾಗಾಗಿ ಮತ್ತು ಅದನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡಾಕತ್ತೀನಿ. ಈಗ ನಾವು ಹಿಂಗೆಲ್ಲೋ ಹೋದಾಗ ಹಿಂಗೆ ಭಿಕ್ಷೆ ಬೇಡಕ್ಕೆ ಬಂದವ್ರ ಹಿಂಗೇನಾದರೂ ಸ್ಪೆಷಲಾಗಿ ಆಶೀರ್ವಾದ ಮಾಡ್ತಾರಲ್ಲ, ಅದು ಭಾಳ ಖುಷಿ ಕೊಡ್ತೈತಿ. ಮತ್ತು ನಮ್ದು ಇಲ್ಲಿಂದ ಜರ್ನಿ ಶುರು ಆಕೈತಿ. ಇಲ್ಲಪ್ಪ ಬೇಸರ ಏನಿಲ್ಲ. ನಾವು ಇವತ್ತು ಈಗ ನಾವು ಧಾರವಾಡದಿಂದ ಜರ್ನಿನ ಶುರು ಮಾಡಿದ್ವಲ್ಲ, ಮುಂದೆ ನಾನು ಮತ್ತು ಇಲ್ಲಿ ಏನಂತಂದ್ರೆ ಘಾಟ್ ಸೆಕ್ಷನ್ ಎಲ್ಲ ಬರ್ತದೆ, ಕರ್ವಿಂಗ್ ಎಲ್ಲ ಬರ್ತದೆ. ಫುಲ್ಲು ಕರ್ವಿಂಗಪ್ಪ ಈ ಕಡೆ ಫುಲ್ಲು ಜಂಗಲ್. ನಾವೀಗ ಉಳುವಿಗೆ ಬಂದ್ವಿ ನೋಡ್ರಿ. ಈಗ ಬರ್ಬೇಕಾದ್ರೆ ಎಲ್ಲಿ ಹಾದಿ ಏನೋ ಗೊತ್ತೇನೋ ಆಗಲ್ಲ ನಮಗೆ. ಹಾದಿ ತಪ್ಪು ಬಂದಿವೆ ಅಂತ ಅನ್ಸಾಕತ್ಬಿಟ್ಟಿತ್ತು.
ತೇರು ಇಲ್ಲ ಒಂದು ದೇವಸ್ಥಾನದ ಪ್ರತಿದಿನ ಇದನ್ನು ಮಾಡ್ತಾರಲ್ಲ. ನಾವಲ್ಲಿ ದರ್ಶನ ಮಾಡ್ಕೊಂಡ ಪ್ರಸಾದ ಐದು ಟೈಮ್ ಆಗಿಲ್ಲ, ಹಾಗಾಗಿ ಪ್ರಸಾದ ಮಾಡೋಕ್ಕೆ ನಮ್ಮ ಮಂದಿನೂ ಹಿಂದೆ ಇತ್ತು. ಉಳ್ವಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ನಾವೇನು ಬಂದೀವಲ್ಲ, ಅಲ್ಲಿ ದೇವ್ರ ದರ್ಶನ ಮಾಡೋಕೆ ಹೋಗಿದ್ವಲ್ಲ, ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವ್ರು ಬೆಳಗಾವ್ದವ್ರು ಅಂತ ಹೇಳಿದ್ರು. ಖುಷಿ ಆಯ್ತು. ಎಲ್ಲೋ ಹೋದ್ರೂ ಒಬ್ಬರಾದ್ರೂ ಸಬ್ಸ್ಕ್ರೈಬರ್ ಸಿಗ್ತಾರೆ, ಮಾತಾಡಿಸ್ತಾರೆ, ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತೈತಿ. ಅಲ್ಲಿ ದರ್ಶನ ಮಾಡ್ಕೊಂಡು ಇಲ್ಲೇ ಪ್ರಸಾದ ಸೇವನೆ ಮಾಡೋಕ್ಕಂತ ಬಂದೀವಿ. ಚಪಾತಿ ಮತ್ತು ಇದು ಮೂಲಂಗಿ ಬ್ಯಾಳಿ ಹಾಕಿ ಬಾಜಿ ಮಾಡಿದ್ರು. ಪಲ್ಯ ಅಂದ್ರೆ ಮಸ್ತ್ ರುಚಿಯಾಗಿತ್ತು. ಮತ್ತು ಸ್ವೀಟ್ ಇದು ಶಿರಾ ಇತ್ತು. ಅದು ಅಡುಗೆ ಮಸ್ತಾಗಿತ್ತು. ಇಲ್ಲಿ ಈ ದೇವಸ್ಥಾನದಾಗ ಮುಂಜಾನೆ 8:30ಗೆ ನಾಷ್ಟ ಶುರು ಆಕೈತೆ. 1 ತಾಸು ಅಥವಾ 2 ತಾಸು ಇರ್ತೈತಿ. ಅದ್ರ ನಂತರ ಮಧ್ಯಾಹ್ನ ಮತ್ತು ರಾತ್ರಿ 3 ಹೊತ್ತೂ ಇಲ್ಲೇ ಪ್ರಸಾದ ಸಿಗ್ತೈತಿ. ನಮ್ಮದು ದರ್ಶನನೂ ಆಯ್ತು, ಪ್ರಸಾದನೂ ತೊಗೊಂಡು ಬಂದೀವಿ. ಈಗ ಇಲ್ಲೇ ಉಳ್ಕೋಬೇಕು ನಾವು. ಇಲ್ಲಿ ಉಳ್ಕೊಂಡೆ ಮತ್ತು ಮಾರ್ನಿಂಗ್ ದರ್ಶನ ಮಾಡ್ಕೊಂಡು ಹೋಗೋದು. ರೂಮ್ ಕೇಳಕ್ಕಂತ ಬಂದೀವಿ. ರೂಮ್ ಸಿಕ್ತು ನೋಡ್ರಿ ನಮಗೆ. ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ತಡ ಯಾಕ್ರಿ, ಈಗ ಒಂದು ಲೈಕ್ ಮಾಡ್ರಲ್ಲ, ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಉಳ್ಕೊಳ್ಳೋಕೆ ಟ್ರಸ್ಟ್ ವತಿಯಿಂದ ಇದೆ. ಎಲ್ಲ ರೂಮ್ಗಳು ಸಿಕ್ಕಾಬಿಟ್ಟು ರೂಮ್ಗಳು ಸಿಗ್ತಾವೆ ನೋಡಿ. ಚಿಂತೆ ಇಲ್ಲ, ಆರಾಮ್ಸೆ ಬಂದು ನಾವೆಲ್ಲ ಮತ್ತು ಅಲ್ಲೆಲ್ಲ ಎಲ್ಲ ಹೋಗಿ ಲಾಸ್ಟಿಗೆ ಬಂದು ಇಲ್ಲಿ ಸ್ಟೇ ಆಗಿ ದರ್ಶನಾತಿ ಮಾಡ್ಕೊಂಡು ಹೋಗ್ಬೋದು. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾಳೆ ವ್ಲಾಗ್ ಯಾವ್ದು ಬರ್ತೈತೆ ಅಂತೇಳಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಬಿಚ್ಚೋದಾದ್ರೆ ಕೆಳಗೆ ಹಾಕಿಬಿಡು. ಕೆಳಗಾದ್ರೆ ಇಲ್ಲಿ ಈ ಪೈಪ್ ಇದನ್ನ ಹಾಕಬೇಕನ ಎಲ್ಲ ಅಡ್ತಾರ ಪಡ್ತಾರ ಆಗ್ಬಿಟ್ಟವು. ಅದನ್ನ ಇನ್ನಟ್ಟು ಉದ್ದ ತಗೊಂಡು ಇರ್ಲಿ ಬಿಡು, ಮ್ಯಾಗ ಇರ್ಲಿ ಬಿಡು. ಹಾಂ ಮ್ಯಾಗ ಜೋಡ್ಸನ್ ತೆಗಿದಾದ್ರೆ ಅದನ್ನ ಬೇಕಾದ್ರೆ ಹಬ್ಬಿ ಕೆಳಗಟ್ಟ ಹಬ್ಬಿ ತೆಗ್ಯಾಕೆ ಬರ್ತೈತಿ. ಮತ್ತು ಇದ್ರದ್ದು ಇಲ್ಲ ಐತಿ ಲಾಸ್ಟ್ ಕರೆಕ್ಟ್ ಅದಾವ. ಎಲ್ಲಿ ಕಡೆ ಬಂದವು ಅದೇ ಕಲರ್ ಕುಂದಿರ್ತೈತಲ್ಲ ಅಲ್ಲಿ. ಹಾಂ ಇಲ್ಲ ಅದ್ರದ್ದು ಇರ್ಬೋದು.